ನಾವು ಬೀದರ್ನ ಮೈಲು CMC ಕಾಲನಿಯಲ್ಲಿ ಇದ್ದೀವಿ. ಇನ್ನು 2-3 ತಾಸಿನ ಮಳೆ ಅವಾಂತರ ಏನೆಲ್ಲ ಆಗಿದೆ ಅಂತಂದರೆ ಮನೆ ನೀರು ಮನೆಯಲ್ಲಿ ನುಗ್ತಾ ಇದೆ, ನಾಲಿ ನೀರು, ಚರಂಡಿ ನೀರು, ಎಲ್ಲ ನೀರು. ಅಷ್ಟೇ ಅಲ್ಲದೆ ಚರ್ಚ್ನಲ್ಲೂ ಕೂಡ ನೀರು ನುಗ್ಗಿದೆ. ತಾವು ವಿಡಿಯೋದಲ್ಲಿ ತಾವೀಗ ನೋಡ್ತಾ ಇರ್ತೀರಾ, ನೀರನ್ನು ತೆಗಿತಾ ಇರೋದು ಕೂಡ ತಾವು ನೋಡ್ತಿದ್ದೀರಿ. ಇಲ್ಲಿ ಜನರಿಗೆ ಏನು ಸಮಸ್ಯೆ ಅನ್ನೋದನ್ನು ನಾವು ಅವರಿಂದಾನೇ ತಿಳ್ಕೊಳ್ಳೋಣ. ಇದು ಯಾವಾಗಿಂದ ಸಮಸ್ಯೆ ಕಾಡ್ತಾ ಇದೆ ಸರ್? ಮಳೆಗಾಲದಲ್ಲಿ ಅಷ್ಟೇ ಆಗುತ್ತಾ? ಹಾಂ, ಮಳೆಯಲ್ಲೇ ಆಯ್ತು ಸರ್. ಅಂದರೆ ಎಷ್ಟು ಸಲ ಆಯಿತು ಇವಾಗ ಮಳೆ ಸ್ಟಾರ್ಟ್ ಆಗ್ಲಿಂದ? 4 ಸಲ ಆಯ್ತು ಮೇಡಮ್. ಕಂಪ್ಲೇಂಟ್ ಎಲ್ಲೂ ಮಾಡಿಲ್ವಾ ತಾವು? ಬಸ್ CMCಗೆ ಹೇಳಿದೆ ಸರ್. ಕಂಪ್ಲೇಂಟ್ ಕೊಟ್ಟರು ಭೀ ಅವರು ಯಾರಿದು ಗಮನಕ್ಕೆ ತಗೊಲ್ಲ ಹೊಂಟ್ರಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನಂತಾರೆ ಅವರು? ಬಂದಾಗ ಮಾಡ್ತೀನಿ ಅಂತ ಯಾರು ಮಾಡಲ್ರು. ಆಶ್ವಾಸನೆ ಕೊಡ್ತಾರೆ, ಯಾವುದು ಕೆಲಸ ಮಾಡಲ್ಲ ಹೊಂಟ್ರಿ ಮೇಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು ಧನರಾಜ್ ಅದ ರೀ. ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ನಮ್ಮ ತಮಗೆ? ಸಮಸ್ಯೆ ಇರುತ್ತೆ ಮೇಡಮ್. ಮನೆಯಲ್ಲೂ ನೀರು ನುಗ್ಗುತ್ತೆ. ಪ್ರತಿ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಇರುತ್ತೆ. ಮನೆ ತುಂಬ ನೀರು ನಿಂದಿರ್ತಾವೆ. ಜೋಳ, ಅಕ್ಕಿ, ಬ್ಯಾಳಿ ಏನದ ಎಲ್ಲ ತೊಯ್ದೋಗ್ಯಾವ. ಅಷ್ಟು ತೊಯ್ದಾಗ ಸಣ್ಣ ಮಕ್ಕಳೆಲ್ಲ ಹತ್ಕೋತ ನಿಂತು ಪೂರ ಹಿಂಗೆ ಅದೆಲ್ಲ ಹಾರಪ್ಲೆ ಆ ಸಣ್ಣ ಮಕ್ಕಳು 2, 3, 4 ಎಲ್ಲ ಮಳೆದಾಗ ಸಿಕ್ಬಿದ್ದಾವೆ ನೀರಾಗ. ಇಲ್ಲಿ ತನ ನೀರಿದ್ದು ಮಕ್ಕಳಿಗೆ ನೀರು ನಾಲಿ ಮಾಡ್ರಂದ್ರೆ ಕೇರ್ ಮಾಡಲ್ಲ ಹೋಗಾರ CMCದವ್ರು ಯಾರನ್ನು. ರೋಡ್ ಬರೋಬರಿಲ್ಲ, ನಾಲಿನೂ ಬರೋಬರಿಲ್ಲ. ಮಾಡ್ಬೇಕೇನೆ ಇದಕ್ಕೆ ಯಾವ್ದಾರು ಒಂದು ಪರಿಹಾರ ಕಂಡು ಕೊಡ್ಲೇಬೇಕಿಲ್ಲ ಅಂದ್ರೆ ಬಂದಲ್ಲಿ ಧರಣಿ ಕೊಡೋರು. ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ತಾವು ಗಮನಕ್ಕೆ ತಂದ್ರು ಕೂಡ ಅವ್ರಿಗೆ ಯಾರೇ ಅಂತಿಲ್ಲ ಅವರು ಅಂತಿಲ್ಲ. ವರ್ಷಿಗೆ ನೋಡ್ತಾರ ಹೋಯ್ತಾರ ಮತ್ತೆ ಬಂದು ಮಾಡ್ತೇಂತಾರ ಮತ್ತೆ ತಿರುಗಿಸ್ ಬರಲ್ರಿ ಏನಿಲ್ಲ. ಅಂದ್ರೆ ಎಷ್ಟು ವರ್ಷದಿಂದ ಸಮಸ್ಯೆ ಅದಮ್ಮ ಇದು ನಿಮ್ಗೆ? 30 ವರ್ಷದಿಂದ ಅದನ್ನು 30 ನಾವು ಎಂದು ಮನೆ ಕಟ್ಟಿದ್ದೇವೆ ಅವಾಗಿನ ಹಿಡಿದು ಸಮಸ್ಯೆ ಇದ್ದಿದ್ದೆ. ಒಂದ್ ಸರ್ತಿ ನಮ್ಮ ಮನೆ ಬಿದ್ದು ಹೋಗಿತ್ತು. ಅಲ್ಲಿಂದ ಹಾದಿ ನಡ್ಸ್ಕೊತ ಇಲ್ಲಿ ಸಂದೇಗಿಂದ ಒಯ್ದ್ರ ಬಿ ಅವ್ರು ಬಂದು ಕೇರ್ ಮಾಡಿಲ್ಲ. ಮತ್ತದು ನೋಡ್ಬಿ ಹಂಗೆ ಹೋಗ್ಯಾರ. ಏನು ರೈಮ್ಖಾನ್ ಸರ್ ಎಲ್ಲರೂ ಬಂದಿದ್ರು. ಅದು ಮನೆ ಬಿದ್ದಿದ್ದಾಗ ಮಳೆ ಬಂದು ಮನೆ ಬಿದ್ದೋದ್ರೆ ಆ ನೀರಾಗಿಂದ ಓಡಾಡಿಸಿದೆವು ಅವರಿಗೆ. ಖರೇನೂ ಏನೂ ಕೇರ್ ಮಾಡ್ತಾ ಇಲ್ಲ. ಈಗಂದ್ರೆ 2-3 ತಾಸಿನ ಮಳೆನ ಇಷ್ಟೆಲ್ಲ ಅವಾಂತರ ಮಾಡಿಬಿಟ್ಟದ. 3 ತಾಸಿನ ಮಳೆನೇ ಎಷ್ಟು ಮನೆಯೆಲ್ಲ ಅವಾಂತರ ಆಗಿದೆ. ಸರಿ, ಮಹಿಳೆಯರು ಕೂಡ ಓಣಿಯವರು ಕೂಡ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಹೇಳಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇಲ್ಲಿ ಗಮನ ಹರಿಸಬೇಕು, ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು. ಕ್ಯಾಮ್ರಾ ಪರ್ಸನ್ ಪಪ್ಪರಾಜ್ ಜೊತೆ ನಾನು ಪೂಜಾ, KP News 24/7 ಬೀದರ್.